ಇಂದಲ್ಲ, ನಮ್ಮ ತೆರಿಗೆ ದುಡ್ಡು. ರಿಪೋರ್ಟರ್ ಇದ್ದಾರೆ ಮಂಜುನಾಥ್ ಪತ್ತಾರ್, ಏನು ಮಾಡ್ತೀರಿ ಇವತ್ತು? ಇಬ್ಬರು ಅಲ್ಲಿ ಇದ್ದಾರೆ, ಇಬ್ಬರಿಗೂ ಮಾತಾಡಕ್ಕೆ ಬರಲ್ಲ ಪಾಪ. ಪ್ಲೀಸ್ ಕಂಟಿನ್ಯೂ. ಎಲ್ಲಿದ್ದೀರಿ ಈಗ ನೀವು? ಹೌದು ಜಯಪ್ರಕಾಶ್ ಶೆಟ್ಟಿ, ಇದೊಂದು ಬಹಳಷ್ಟು ಘೋರ ಘಟನೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಕಳೆದ 3 ವರ್ಷಗಳಿಂದ ಗದಗ ತಾಲೂಕಿನ ನಾಗಾವಿ ಗ್ರಾಮದ ನಿವಾಸಿಗಳಾದಂಥ ಅನಸೂಯ ಮತ್ತು ನಾಗಲಿಂಗಪ್ಪ ಎನ್ನುವ ಇಬ್ಬರಿಗೂ ಕೂಡ ಅಂಗವಿಕಲ ವೇತನ ಮತ್ತು ವೃದ್ಧಾಪ ವೇತನ ಬರ್ತಾ ಇಲ್ಲ. ಯಾಕಂತಂದರೆ ಅನಸೂಯ ಅನ್ನೋ ಏನು ಅಜ್ಜಿ ಇದ್ದಾಳೆ, ಇವಳಿಗೆ 91 ವರ್ಷ. ಕಳೆದ 3 ವರ್ಷಗಳಿಂದ ಗದಗ ತಹಸೀಲ್ದಾರ್ ಕಚೇರಿ ಆಗಿರ್ಬೋದು, ಜಿಲ್ಲಾಧಿಕಾರಿಗಳ ಕಚೇರಿಗೆ ಅಲೆದಾಟ ನಡೆಸಿದ್ದಾರೆ, ಆದರೂ ಕೂಡ ಬಂದಿಲ್ಲ. ಆದರೆ ಏನು ಮಗಂದ ಏನು ಅಂಗವಿಕಲ ವೇತನ ಬರುತ್ತೆ ಅಂಥೇಳಿ 9 ತಿಂಗಳವರೆಗೆ ಅಂದರೂ ಅವ್ರು ಕಾಯ್ತಾ ಇದ್ರು. ಆದರೆ ಇವಾಗ ಮಗನ ಅಂಗವಿಕಲ ವೇತನ ಕೂಡ ಕಳೆದ 9 ತಿಂಗಳಿಂದ ಬಂದಿಲ್ಲ. ಹೀಗಾಗಿ ಈ ಅಜ್ಜಿ ಅಜ್ಜಿ ಇದ್ದಾಳೆ, ಇವಳು ಸಾಕಷ್ಟು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದೇ ರೀತಿಯಾಗಿ ಇವನಿಗೆ 52 ವರ್ಷ ನಾಗಲಿಂಗಪ್ಪ ಅಂತೇಳಿ ಇವತ್ತ ಬುದ್ಧಿ ಮಾಂದ್ಯ ಇದ್ದಾನೆ. ಈತನು ಕೂಡ ಯಾವುದೇ ರೀತಿಯಿಂದ ಕೆಲಸಕ್ಕೆ ಹೋಗೋದಿಲ್ಲ. ಆದರೆ ಅಜ್ಜಿ 91 ವರ್ಷದ ಅಜ್ಜಿ ಈ ಹಿಂದೆ ಕೆಲಸಕ್ಕೆ ಹೋಗ್ತಾ ಇದ್ಲು. ಅವಾಗೆ ತನಗೆ ಏನು 3 ಮಕ್ಕಳಿದ್ರು, ಆ ಪೈಕಿ ಇಬ್ಬರನ್ನು ಮದುವೆ ಮಾಡಿಕೊಟ್ಟಿದ್ದಾಳೆ ಹೆಣ್ಮಕ್ಳನ್ನು. ಒಬ್ಬ ಗಂಡು ಮಗ ಕೂಡ ಇವಾಗ ಬುದ್ಧಿ ಮಾಂದ್ಯ ಇವರಿಗೆ ಟ್ರೈ ಮಾಡಿ ಮಾತಾಡ್ಸಕ್ಕೆ ಟ್ರೈ ಮಾಡಿ. ಅಜ್ಜಿ ಏನಾದ್ರು ಮಾತಾಡ. ಹೌದು ಜಯಪ್ರಕಾಶ್ ಶೆಟ್ಟಿ, ಅಜ್ಜಿಗೆ ಅಷ್ಟೊಂದು ಕಿವಿ ಕೇಳಿಸಲ್ಲ, ಆದರೂ ಪ್ರಯತ್ನ ಮಾಡ್ತೀನಿ. ಅಜ್ಜಿ, ಎಷ್ಟು ದಿನ ಆಯ್ತು ಅಜ್ಜಿ ನಿಮಗೆ ವೃದ್ಧಾಪ ವೇತನ ಬರ್ಲಂಗ? ಹಾಂ, ಬಂದ ಅಲ್ರಿ, 4-5 ವರ್ಷ ಆಯ್ತು ನೋಡ್ರಿ. ಬಂದ 3 ವರ್ಷದಿಂದ ವೃದ್ಧಾಪ ವೇತನ ಬಂದಿಲ್ಲ ಅನ್ರಿ, ಬಂದೇ ಇಲ್ರಿ ಸರ್. ಪಗಾರ ಅಂದ ಇಲ್ಲ, ನಂದು ಎಲ್ರಿ ಸರ್. ಏನು ನೋಡ್ಬೇಕು ನೋಡ್ರಿ, ನಾವು ಅದರಿಂದ ಜೀವನ ಮಾಡ್ತಿದ್ದೇವೆ ನಾವು. ಅದು ಬಂದಾಗ ನೋಡ್ರಿ ಸರ್. ಊಟಕ್ಕೂ ಏನು ಮಾಡ್ತೀರಿ ಅಜ್ಜಿ? ಊಟಕ್ಕೂ ಏನು ಮಾಡ್ತೀರಿ? ಊಟಕ್ಕೆ ರೇಷನ್ ಕೊಡ್ತಾರೆ, ಚಂದ ತಿಂತೇವ್ರಿ. ರೇಷನ್ ಕೊಡ್ತಾರೆ, ಚಂದ ತಿಂತೇವ್ರಿ. ಈಗ ಪತ್ತಾರ್ ಎಲ್ಲಿ ಕರ್ಕೊಂಡ್ ಬಂದಿದ್ದೀರಿ? ಅವ್ರನ್ನ ಎಲ್ಲಿ ಕರ್ಕೊಂಡ್ ಬಂದಿದ್ದೀರಿ? ಹೋಗಿ ಒಳಗೆ ಅಧಿಕಾರಿ ಆಫೀಸ್ಗೆ ಹೋಗಿ. ಎಲ್ಲಿದ್ದೀರಿ? ಕರ್ಕೊಂಡೋಗಿ ಎಲ್ಲ ನಿಮ್ಗೆ ಕರ್ಕೊಂಡೋಗಿ. ಇಲ್ಲ ಜಯಪ್ರಕಾಶ್, ನಾವು ಇವಾಗ ನಾಗಾವಿ ಗ್ರಾಮದಲ್ಲಿದ್ದೇವೆ, ಅವರ ಮನೆ ಮುಂಭಾಗದಲ್ಲೇ ಇದ್ದೇವೆ. ಯಾಕಂತಂದರೆ ಏನು ಅವರು ಅಜ್ಜಿಗೆ ಮತ್ತು ಮಗ ಏನಿದ್ದಾನೆ ಇವರನ್ನು ಕರೆದುಕೊಂಡು ಹೋಗಲು ಇನ್ನೊಬ್ಬರು ಬೇಕಾಗತ್ತೆ. ಆದರೆ ಅವರ ಮಗಳು ಕೂಡ ಮದುವೆಯಾಗಿ ಕೊಟ್ಟಿರೋದ್ರಿಂದ ಅವಳು ತನ್ನ ಗಂಡನ ಮನೆಯಲ್ಲಿ ಇರ್ತಾರೆ. ಅವರೇ ಬಂದು ಇವರನ್ನು ಕರೆದುಕೊಂಡು ಹೋಗಿ ಮಗಳನ್ನ ಮಾತಾಡಿಸಿದ್ರೆ ನೀವು ಕರ್ಕೊಂಡು ಹೋಗ್ಬೇಕಾಗಿತ್ತು ಅವ್ರನ್ನ ತಹಸೀಲ್ದಾರ್ ಕಚೇರಿಗೆ. ಜಯಪ್ರಕಾಶ್ ಶೆಟ್ಟಿ ಮಗಳಂದ್ರೆ ಅವರು ಹುಬ್ಬಳ್ಳಿಯಲ್ಲೇ ಇರ್ತಾರೆ. ಫೈನ್, ನೀವು ಕರ್ಕೊಂಡು ಹೋಗ್ಬೇಕಾಗಿತ್ತು. ಶ್ರೀನಿವಾಸ ಮೂರ್ತಿ ಅವರಿಗೆ ಫೋನ್ ಮಾಡ್ರಿ, ತಹಸೀಲ್ದಾರ್ ಅವರಿಗೆ. ಶ್ರೀನಿವಾಸ ಮೂರ್ತಿ ಅವರ ತಹಸೀಲ್ದಾರ್ ಫೋಟೋ ಹಾಕಿ ಸೈಡಲ್ಲಿ. ಶ್ರೀನಿವಾಸ ಮೂರ್ತಿ ಅವರೇ, ನೀವು ಬಂದ್ ಮಾಡ್ಬೇಕು, ಇದನ್ನೆಲ್ಲ ಬಂದ್ ಮಾಡಬೇಕು. ಶ್ರೀನಿವಾಸ ಮೂರ್ತಿ ಅವರಿದ್ದಾರೆ, ತಹಸೀಲ್ದಾರ್. ಶ್ರೀನಿವಾಸ ಮೂರ್ತಿ ಸರ್, ನಮಸ್ತೆ. ನಮಸ್ತೆ, ಹೇಳಿ ಸರ್. ಈಗ ಇಲ್ಲಿ ಗದಗ ತಾಲೂಕಿನ ನಾಗಾವಿ ಗ್ರಾಮದ ತಾಯಿ ಮಗ ಇಬ್ಬರು ಸರ್. ಈ ತಾಯಿಗೆ ಕಳೆದ 3 ವರ್ಷದಿಂದ ವೃದ್ಧಾಪ್ಯ ವೇತನ ಬಂದಿಲ್ಲ ಸರ್. 91 ವರ್ಷ ಸರ್. ಅವರು ಅನೇಕ ಬಾರಿ ಅಲ್ಲಿಗೆ ಬಂದಿದ್ರಂತೆ. ನೀವು ಹೊಸದಾಗಿ ಬಂದಿದ್ರು ಎಲ್ಲ ಗೊತ್ತಿಲ್ಲ ನನಗೆ. ಆಮೇಲೆ ಅವರ ಮಗ 9 ತಿಂಗಳಿಂದ ಅವರಿಗೂ ಪಿಂಚಣಿ ಬರ್ತಾ ಇಲ್ಲ 9 ತಿಂಗಳಿಂದ ಸರ್. 91 ವರ್ಷ ಇಬ್ಬರಿಗೂ ಏನು ಸಮಸ್ಯೆ, ತುಂಬ ಸಮಸ್ಯೆ ಇದೆ ಸರ್. ಇದಕ್ಕೊಂದು ಪರಿಹಾರ ಖಂಡಿತವಾಗ್ಲೂ ಮಾಡ್ಕೊಡ್ಬೇಕು ಸರ್. ಏನು ಸಾಲ್ವ್ ಮಾಡಿ, ಏನಾಗಿದೆ ಸಾಲ್ವ್ ಮಾಡ್ತೇನೆ. ಅಲ್ಲ, ಸಾಲ್ವ್ ಮಾಡೋದಂದ್ರೆ ಮತ್ತೆ 3 ವರ್ಷದಿಂದ ಯಾಕೆ ಬಂದಿಲ್ಲ ಅಂತ ಬೇಕಲ್ಲ ನಮಗೆ. ಮತ್ತೆ ಯಾಕೆ ಬಂದಿಲ್ಲ? ಅಲ್ಲ, ಅದ್ರ ನೋಡ್ಬೇಕು. NPCI ಮ್ಯಾಪಿಂಗ್ ಆಗಿರೋಲ್ಲ, ಏನಾದ್ರೂ ಒಂದು ಆಗಿರುತ್ತೆ ಸರ್. ಅದಕ್ಕೆ ಅಷ್ಟೆಲ್ಲ ಯಾಕೆ ಬೇಕು? ಬಿಟ್ಬಿಡ್ತೀರಾ ಆಗಿದ್ರೆ 3 ವರ್ಷದಿಂದ? ಅದಕ್ಕೇನು ವ್ಯವಸ್ಥೆನೇ ಇಲ್ವಾ? ಈಗ ಎಚ್ ಕೆ ಪಾಟೀಲ್ ಅವರ ಸಂಬಂಧಿಗಳು ಯಾರಾದ್ರೂ ಚೆಕ್ ಮಾಡ್ತೀನಿ. ಅಲ್ಲಲ್ಲ, ನಾನೀಗ ಕರ್ಕೊಂಡ್ಬರ್ತೀನಿ, ನಿಮ್ಮ ತಹಸೀಲ್ದಾರ್ ಕಚೇರಿ ಕರ್ಕೊಂಡ್ಬರ್ತೀನಿ ಇಬ್ಬರನ್ನು ಕೂಡ ಗಾಡಿಯಲ್ಲಿ ಹಾಕೊಂಡು. ಶ್ರೀನಿವಾಸ ಮೂರ್ತಿ ಅವರೇ, ನೀವು ಚೆಕ್ಕಿಂಗ್ ಅಲ್ಲ ಇರಲಿ, ಚೆಕ್ಕಿಂಗ್ ಪ್ರಶ್ನೆ ಅಲ್ಲ. ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗಬೇಕು. ನೀವು ಕರೆಕ್ಟಾಗಿ ಸಿಕ್ಕಿಲ್ಲ ನನಗೆ. ಆ್ಯಂಡ್ ನಮ್ಮ ಪತ್ತಾರ್ ಅಲ್ಲಿ ಗಾಡಿ ಮಾಡ್ಕೊಳ್ಳಿ, ತಹಸೀಲ್ದಾರ್ ಕಚೇರಿಗೆ ಹೋಗಿ. ತಹಸೀಲ್ದಾರ್ ಕಚೇರಿ ನೀವು ಈ ಆಲ್ರೆಡಿ ನೀವು ಹೋಗಬೇಕಾಗಿತ್ತು, ಅದರ ಮುಂದೆ ನಿಲ್ಲಬೇಕಾಗಿತ್ತು ನೀವು ಆಲ್ರೆಡಿ. ನನಗೆ ಗೊತ್ತಾಗಲಿಲ್ಲ, ಮೊದಲೇ ಗೊತ್ತಾಗಿದ್ರೆ ಹೇಳ್ತಿದ್ದೆ. ಗಾಡಿ ಮಾಡಿಕೊಂಡು ತಹಸೀಲ್ದಾರ್ ಕಚೇರಿ ಮುಂದ್ಗಡೆ ನಿಂತ್ಕೊಳ್ಳಿ ಅಂತೇಳಿ. ಹೋಗ್ತೀರಾ ತಹಸೀಲ್ದಾರ್ ಕಚೇರಿಗೆ? ಈಗ ಎಷ್ಟು ದೂರ ಇದೆ ತಹಸೀಲ್ದಾರ್ ಕಚೇರಿ ಅಲ್ಲಿಂದ?
ಇಲ್ಲಿಂದ 15 ಕಿಲೋಮೀಟರ್ ಇದೆ ಜಗದೀಶ್. ನಾನು ಇವಾಗ ಇವ್ರನ್ನ ಕರ್ಕೊಂಡು ಹೋಗುವಂಥ ಕೆಲಸ ಮಾಡ್ತೀನಿ. ಓಕೆ ಪ್ರಕಾಶ್ ಶೆಟ್ಟಿ ಅವರು. ರೈಟ್ ವೀಕ್ಷಕರೇ, ಮತ್ತೊಮ್ಮೆ ನಾನು ಆ ಸ್ಟೋರಿ ಮತ್ತೊಮ್ಮೆ ಹಾಕಿ, ಏನಿದು ಸ್ಟೋರಿ ಅಂತ ಮತ್ತೊಮ್ಮೆ ಹಾಕಿ. ಅಷ್ಟೊತ್ತಿಗೆ ಅವ್ರು ರೆಡಿ ಆಗ್ತಾರೆ. ಮತ್ತೊಮ್ಮೆ ಹಾಕಿ ನೋಡಿ. 91 ವರ್ಷದ ಅನುಸೂಯ ಕಳೆದ 3 ವರ್ಷದ ಬಂದಿಲ್ಲ. ಆಮೇಲೆ ಅಲ್ಲಿ ತಹಶೀಲ್ದಾರ್ಗಳು ಹೇಳಿದ್ರೆ ಚೆಕ್ ಮಾಡ್ತೀನಿ, ಮತ್ತೊಂದು ಮಾಡ್ತೀನಿ, ಮ್ಯಾಪಿಂಗ್ ಆಗಿಲ್ಲ. ಮ್ಯಾಪಿಂಗ್ ಆಗಿಲ್ಲ ಅಂದರೆ ಮ್ಯಾಪಿಂಗ್ ಮಾಡಿಸಯ್ಯ, ನಿಮ್ಮ ಕೆಲಸ ಅದು ಮ್ಯಾಪಿಂಗ್ ಮಾಡಿಸೋದು. ಹೆಬ್ಬೆಟ್ಟು ಆಗೋದಿಲ್ಲ ಅಂತಂದರೆ ಅದಕ್ಕೇನು ಪರಿಹಾರ ಆಗಬೇಕು ಮಾಡಿಸಿ. ಕಳೆದ 1 ತಿಂಗಳಿಂದ ನೀವು ಕೆಲಸ ಮಾಡಿಲ್ಲ ಅಂತಂದರೆ ತಿಂಗಳ ಸಂಬಳ ತಗೊಳ್ಳಲ್ವಾ ತಹಶೀಲ್ದಾರ್? ಯಾರೇ ಆಗಿರಲಿ, PDO. ನಿಮಗೆ 1 ವಾರ ನಿಮ್ಮ ಸಂಬಳ ಲೇಟ್ ಆದರೆ ಓಡೋಗಲ್ವ ನೀವು? ಯಾಕೆ ಸಂಬಳ ಬಂದಿಲ್ಲ ಮತ್ತೊಂದು ಚೆಕ್ ಮಾಡುವ ಅಂತೇಳಿ. ಮ್ಯಾಪಿಂಗ್ ಆಗಿಲ್ಲ, ಏನೋ ಆಗಿರಬೇಕು, ಮಾಡಿ. ಇಲ್ಲ ನಡಿ, ಈಗ ಕರ್ಕೊಂಬರ್ತೀನಿ ತಹಶೀಲ್ದಾರ್ ಕಚೇರಿಗೆ. ಯಾವುದೇ ಪ್ರಾಬ್ಲಮ್ ಇದ್ರೆ ಹೇಳ್ಬೇಕು ನೀವು, ಯಾವುದೇ ಪ್ರಾಬ್ಲಮ್ ಇದ್ರೆ ಹೇಳ್ಬೇಕು. ನಿಮ್ಗೆ ಆಗೋದಿಲ್ವಾ, ನಿಮ್ಮ ಲೆಟ್ರಲ್ಲಿ ಬರ್ಕೊಡಿ, ನನ್ನಿಂದ ಆಗಲ್ಲ ಈ ಕೆಲಸ ಮಾಡೋಕ್ಕೆ ಅಂತೇಳಿ ರಿಸೈನ್ ಮಾಡಿ ನಿಮ್ಮ ಕೆಲಸಗಳಿಗೆ, ಯಾವನ್ನೇ ಆಗಿರಲಿ ಸರ್. ನೀವು ಯಾವುದೇ ರಾಜಕಾರಣಿಗಳನ್ನು ನಂಬಿಕೊಂಡು, ಯಾವುದೇ ಪಾರ್ಟಿಗಳನ್ನು ನಂಬಿಕೊಂಡು ಇರಬೇಡಿ. ಇದೋ ಸಂವಿಧಾನ ನಿಮ್ಗೆಲ್ರಿಗೂ ಅವಕಾಶ ಕೊಟ್ಟಿದೆ. ಇವ್ರಿಗೆ ಕೊಡ್ತಿರುವಂಥ ಪಿಂಚಣಿ ದುಡ್ಡು ಯಾರ್ದೋ ಮನೆ ಆಸ್ತಿ ಅಲ್ಲ. ನಾವು ನೀವು ತೆರಿಗೆ ಕಟ್ಟಿದಂಥ ದುಡ್ಡು ಅದು ಯಾರ್ದು ಅಲ್ಲ. ಯಾರ ಮನೆಯಿಂದ ಮನೆ ಆಸ್ತಿನೂ ಅಲ್ಲ, ಯಾರ ಮನೆ ಆಸ್ತಿ ಕೂಡ ಅಲ್ಲ. ಸಿದ್ದರಾಮಯ್ಯನವ್ರದ್ದು ಅಲ್ಲ, ಯಡಿಯೂರಪ್ಪನವ್ರದ್ದು ಅಲ್ಲ, ಕುಮಾರಸ್ವಾಮಿ ಅವ್ರದ್ದು ಅಲ್ಲ. ನಿಮ್ಮ ದುಡ್ಡು. ಗೋವಿಂದ ರೆಡ್ಡಿ ಅವರೇ, ದಯವಿಟ್ಟು ನೀವು ಈ ಕಾರ್ಯಕ್ರಮ ನೋಡ್ತಾ ಇದ್ರೆ ಗಮನಿಸಬೇಕು. 3 ವರ್ಷದಿಂದ ಒಬ್ಬ ವಯೋವೃದ್ಧ ತಾಯಿಗೆ ಪಿಂಚಣಿ ಕೊಡೋಕ್ಕಾಗೋದಿಲ್ಲ, ಅವರ ಮ್ಯಾಪಿಂಗ್ ಆಗಿಲ್ಲ, ಮತ್ತೊಂದಾಗಿಲ್ಲ, ಸುಡುಗಾಡಾಗಿಲ್ಲ ಅಂತಂದರೆ ಮತ್ತೆ ಯಾಕ್ರಿ ಇರೋದು ನೀವುಗಳೆಲ್ಲ? ಪ್ರತಿಯೊಬ್ಬರು ಅದಕ್ಕೆ ಅಲ್ವ ಇರೋದು? ಪ್ರತಿಯೊಬ್ಬರು ಅದಕ್ಕೆ ಅಲ್ವ ಇರೋದು? ತಮಿಳುನಾಡಿನ ಮುಖ್ಯಮಂತ್ರಿ ಹಿಂದೆ ನಿಮಗೆ ಒಂದು ಕಥೆ ಹೇಳ್ತೀನಿ. ಈ ಅನ್ನಭಾಗ್ಯ ಯೋಜನೆ ಇದೆಯಲ್ಲ, ಮಧ್ಯಾಹ್ನ ಕೊಡೋದು, ಅದು ಫಸ್ಟ್ ಶುರು ಮಾಡಿದ್ದು ತಮಿಳುನಾಡಿನಲ್ಲಿ. ಅಣ್ಣಾದುರೈ ಐ ಥಿಂಕ್, ಅಣ್ಣಾದುರೈ ಹೋದಾಗ, ಅಣ್ಣಾದುರೈ ಕಾಮರಾಜ್, ನಾನು ಸ್ವಲ್ಪ ಅಣ್ಣಾದುರೈ ಮೋಸ್ಟ್ಲಿ. ಅಲ್ಲಿ ಒಬ್ಬ ಹುಡುಗ ಏನೋ ಕುರಿಗಿರಿ ಮೇಯಿಸ್ತಾ ಇದ್ರಂತೆ. ಯಾಕಪ್ಪ ಶಾಲೆ, ಅವರು ಮುಖ್ಯಮಂತ್ರಿಗಳು ಕಾರ್ ನಿಲ್ಲಿಸಿ ಕೇಳ್ತಾರೆ, ಯಾಕೆ ಶಾಲೆಗೆ ಹೋಗಿಲ್ಲ ನೀನು ಅಂತ. ಆ ಹುಡುಗನು ಕೂಡ ರೆಬೆಲಾಗಿ ಉತ್ತರ ಕೊಟ್ಟು, ಶಾಲೆಗೆ ಹೋದರೆ ನಾನು ಏನು ಹೊಟ್ಟೆಗೆ ಅಂತಿಲ್ಲ ಅಂತ ಕೇಳ್ದ. ಹಾಗಿದ್ರೆ ಶಾಲೆಯಲ್ಲಿ ಊಟ ಕೊಟ್ಟರೆ ಹೋಗ್ತೀಯ ಶಾಲೆಗೆ ಅಂತಾನೆ ಇವ್ರು ಕೇಳ್ತಾರೆ. ಆಗ ನಂತರ ಊಟ ಕೊಟ್ಟರೆ ಹೋಗ್ತೀನಿ ಶಾಲೆಗೆ ಅಂತ. ಆವತ್ತೇ ಒಂದು ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತಾರೆ. ಚೀಫ್ ಸೆಕ್ರೆಟರಿಗೆ ಹೇಳ್ತಾರೆ, ನೀವು ನಾಳೆಯಿಂದ ಮಧ್ಯಾಹ್ನ ಊಟ ಕೊಡಬೇಕು. ಆಗ ಚೀಫ್ ಸೆಕ್ರೆಟರಿ ಹೇಳ್ತಾರಂತೆ, ಹಾಗೆಲ್ಲ ಮಾಡೋಕ್ಕಾಗಲ್ಲ. ಯಾಕೆ ಮಾಡೋಕ್ಕಾಗಲ್ಲ? ನಾನು ಹೇಳ್ತೀನಿ, ನಾನು ಜನಪ್ರತಿನಿಧಿ, ನೀವು ಸರ್ಕಾರಿ ನೌಕರರು, ನೀವು ಮಾಡಬೇಕಷ್ಟೇ ನಾನು ಹೇಳಿದ್ದನ್ನು. ಹಣಕಾಸು ನೆರವು ಎಲ್ಲಿಂದ ಬರಬೇಕೆಲ್ಲ ಮಾಡ್ತೀನಿ ಅಂತ. ಅಲ್ಲಿ ಶುರುವಾಗಿದ್ದು ಸರ್ ಮಧ್ಯಾಹ್ನದ ಬಿಸಿ ಊಟ, ನೆನಪಿಡಿ. ಹಾಗಾಗಿ ಅಧಿಕಾರಿಗಳು ಯಾರೇ ಆಗಿರಲಿ, ಅದು ಹಂಗೆ ಬರಲ್ಲ ಅಂತಂದರೆ ಮಾಡೋದಕ್ಕೆ ವ್ಯವಸ್ಥೆ. ಹಿಂಗಾಗತ್ತೆ ಅಂತ ಹೇಳಬೇಕು ನೀವು. ತಮ್ಮ ಇಂಪ್ರೆಷನ್ ಆಗಿಲ್ಲ ಅಂದರೆ ಅದಕ್ಕೇನಪ್ಪ ಒಂದು ವ್ಯವಸ್ಥೆ, ಬೇರೆ ಏನಾದರೂ ಒಂದು ವ್ಯವಸ್ಥೆ ಇರ್ಬೇಕು ತಾನೆ. ಯಾಕೆ ಮಾಡಿಲ್ಲ? ಹಾಗಿದ್ರೆ ಎಲ್ಲನ ಬಿಟ್ಬಿಡ್ತೀರಾ ಈಗ? ಬನ್ನಿ ಆ ಸ್ಟೋರಿ ಮತ್ತೊಮ್ಮೆ ನೋಡಿ, ಅಲ್ಲಿ ತನಕ ಏನೆಲ್ಲ ವ್ಯವಸ್ಥೆಗಳಾಗುತ್ತೆ ಮಾಡೋಣ. ಪೆನ್ಷನ್ಗಾಗಿ ಬುದ್ಧಿಮಾಂದ್ಯ ಮಗ, ಅಜ್ಜಿ ಕಣ್ಣೀರು. ಜೀವನ ನಡೆಸಲು ತಾಯಿ ಮಗನ ಪರದಾಟ. ಇಬ್ಬರಿಗೂ ಮಾತು ಬರಲಿದ್ದಲ್ಲ ಸರ್, ಆಸ್ತಿ ಇಲ್ರಿ. ಈಗ 3 ವರ್ಷ ಆತ್ರಿ ಸರ್, ಪೆನ್ಷನ್ ಇಲ್ರಿ ಅವ್ರಿಗೆ. ಇಬ್ಬರಿಗೂ ಬರ್ತಾ ಇಲ್ಲ ಸರ್, ಜೀವನ ನಡೀತಾ ಇಲ್ಲ ಸರ್ ನೋಡ್ದು. ಹೀಗೆ ಸರ್ಕಾರಕ್ಕೆ ಅಂಗಲಾಚ್ತಾ ಇರುವ ಅಜ್ಜಿ ಹೆಸರು ಅನುಸೂಯ. ಬರೋಬ್ಬರಿ 91 ವರ್ಷದ ವಯೋವೃದ್ಧೆ, ಜೊತೆಗೆ 52 ವರ್ಷದ ಬುದ್ಧಿಮಾಂದ್ಯ ಮಗ ನಾಗಲಿಂಗಪ್ಪನನ್ನ ಸಾಕುವ ಜವಾಬ್ದಾರಿ. ಮುಪ್ಪಾದ ಅಜ್ಜಿ ಯಾವುದೇ ಕೆಲಸ ಮಾಡುವುದಿಲ್ಲ. ಇನ್ನು ಬುದ್ಧಿಮಾಂದ್ಯ ಮಗ ಕೂಡ ಮನೆಯಲ್ಲಿ ಇರ್ತಾನೆ. ಇಷ್ಟು ವರ್ಷಗಳ ಕಾಲ ಸರ್ಕಾರ ನೀಡ್ತಾ ಇದ್ದ ವೃದ್ಧಾಪ್ಯ ವೇತನ ಹಾಗೂ ಅಂಗವಿಕಲ ವೇತನದಿಂದಲೇ ಬದುಕನ್ನ ಸಾಗಿಸ್ತಾ ಇದ್ರು. ಆದ್ರೆ ಕಳೆದ 3 ವರ್ಷದಿಂದ ಮುಪ್ಪಾದ ಅಜ್ಜಿಗೆ ವೃದ್ಧಾಪ್ಯ ವೇತನ ಬರ್ತಾ ಇಲ್ಲ. ಮಗನ ಅಂಗವಿಕಲ ವೇತನಕ್ಕೂ ಕತ್ತರಿ ಬಿದ್ದಿದೆ. ಅಷ್ಟೋ ಇಷ್ಟೋ ಬಂದಿದ್ದ ದುಡ್ಡಲ್ಲಿ ಜೀವನ ಸಾಗಿಸ್ತಾ ಇದ್ದ ಅಜ್ಜಿ ಇದೀಗ ಕಂಗಾಲಾಗಿ ಹೋಗಿದ್ದಾರೆ. ಮಗನಿಗೆ ಬರ್ತಾ ಇದ್ದ ವಿಶೇಷ ಚೇತನ
ಪೆನ್ಷನ್ ಕೂಡ 9 ತಿಂಗಳಿಂದ ಬರ್ತಾ ಇಲ್ಲ. ಇನ್ನು ಅಜ್ಜಿಯ ವೃದ್ಧಾಪ್ಯ ವೇತನ ಬಂದು 3 ವರ್ಷವೇ ಕಳೆದಿವೆ. ಪೆನ್ಷನ್ಗಾಗಿ ಅಜ್ಜಿ ಮಗ ಕಚೇರಿಯಿಂದ ಕಚೇರಿಗೆ ಅಲೆದು ಚಪ್ಪಲಿ ಸವಸಿದ್ದಾರೆಯೇ ಹೊರತು ಪೆನ್ಷನ್ ದುಡ್ಡು ಮಾತ್ರ ಬಂದಿಲ್ಲ. ತಹಶೀಲ್ದಾರ್, ಡಿಸಿ ಕಚೇರಿ ಸಿಬ್ಬಂದಿ ನಾಳೆ ಬನ್ನಿ ನಾಡಿದ್ದು ಬನ್ನಿ ಅಂತ ಅಲಿಸ್ತಾ ಇದ್ದಾರಂತೆ. ಆಧಾರ್ಗೆ ಮೊಬೈಲ್ ನಂಬರ್ ಲಿಂಕ್ ಮಾಡಿಸಿದ್ರು ಅಕೌಂಟಿಗೆ ದುಡ್ಡು ಮಾತ್ರ ಜಮೆ ಆಗಿಲ್ಲ. ನಮ್ಮ ತಾಯಿ ಇದೇ ದುಡ್ಡನ್ನ ನಂಬಿ ಬದುಕ್ತಾ ಇದ್ರು. ಈಗ ಪೆನ್ಷನ್ ಬರ್ತಾ ಇಲ್ಲ ಅಂತ ತಾಯಿ ಮಗಳು ಕೂಡ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಎಷ್ಟು ಕಚೇರಿಗೆ ಅಡ್ಡಾಡಿದ್ರು ಅದು ಆಗ್ತಾ ಇಲ್ಲ ಸರ್. ಇವ್ರ ಪೆನ್ಷನ್ 2,000 ರೂಪಾಯಿ ಬರ್ತೈತೆ ಬಿಡಂದ್ರೆ ಅದಕ್ಕೂ ಎಲ್ಲ ಮಾಡಿಸಿ ಸರ್, ಯಾವುದು ಬರ್ತಾ ಇಲ್ಲರಿ ಇವ್ರಿಗೆ. ಈಗ ನಮ್ಮ ಅಣ್ಣ ಇವ್ರು ನಮ್ಮ ತಾಯಿಯವ್ರಿ, ನಾವಿಲ್ಲಿ ಊರಿಗೆ ಬಂದರು ಉಪವಾಸ ಇರ್ತಾರೆ ಸರ್. ಮನ್ಯಾಗ ಏನೇನೂ ಇಲ್ಲ ಸರ್ ಅವ್ರಿಗೆ. ಇನ್ನು ಈ ಅಜ್ಜಿಗೆ 3 ಮಕ್ಕಳು, 2 ಹೆಣ್ಮಕ್ಕಳು, ಒಬ್ಬ ಬುದ್ಧಿಮಾಂದ್ಯ ಮಗ. 2 ಹೆಣ್ಮಕ್ಕಳನ್ನ ಮದುವೆ ಮಾಡಿ ಕಳುಹಿಸಿದ್ದಾರೆ. ಆದ್ರೆ ಇದ್ದ ಬುದ್ಧಿಮಾಂದ್ಯ ಮಗನಿಗೆ ಮದುವೆ ಆಗಿಲ್ಲ. ಹೇಗೋ ಪೆನ್ಷನ್ ದುಡ್ಡಿಂದ ಜೀವನ ಸಾಗಿಸ್ತಾ ಇದ್ದ ಅಜ್ಜಿ ಮಗ ಈಗ ಪೆನ್ಷನ್ ಹಣ ಬರದೆ ತತ್ತರಿಸಿ ಹೋಗಿದ್ದಾರೆ. ಯಾರೂ ಇಲ್ಲ ಅವ್ರಿಗೆ. ಮುದುಕಿಗೆ ಮಗ್ಗ, ತಾಯಿ ಮಗ್ಗ, ಅವ್ರ ಮಗಳು ಅದಾಳ, ಕೊಟ್ಟು ಮನೆಗೆ ಹೋಗ್ಯಾರ ಅವ್ರು ಬಂದು 24 ತಾಸು ಬರೋಕ್ಕಾಗಂಗಿಲ್ಲ. ಗೌರ್ಮೆಂಟ್ನವ್ರು ಏನಾರು ಒಟ್ಟು ಸಹಾಯ ಮಾಡಬೇಕು ಅಂತ ನಾವು ಇಷ್ಟು ಕೇಳ್ತೀವಿ. ರಾಜ್ಯ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಕ್ಷೇತ್ರದಲ್ಲೇ ಈ ಬಡ ಕುಟುಂಬ ಸರ್ಕಾರದ ಸೌಕರ್ಯದಿಂದ ವಂಚಿತವಾಗಿದೆ. ಸೂಪರ್ 3 ವರದಿ ನೋಡಿಯಾದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಿ, ಇಲ್ಲದಿದ್ರೆ ಸೂಪರ್ 3 ನಿಮ್ಮನ್ನ ಸುಮ್ಮನೆ ಬಿಡುವುದಿಲ್ಲ. ಅಜ್ಜಿ ಮಗನಿಗೆ ಪೆನ್ಷನ್ ದುಡ್ಡು ಕೊಡಿಸಿಯೇ ತೀರ್ತೇವೆ. ಇದು ಸೂಪರ್ 3 ಶಪಥ. ಏನೋ ಒಂದು ಹೆಲ್ಪ್ ಮಾಡಿಕೊಡ್ಬೇಕು ಸರ್ ನೀವು. ಮಂಜು ಪತ್ತಾರ, ರಿಪಬ್ಲಿಕ್ ಕನ್ನಡ, ಗದಗ. ವೀಕ್ಷಕರಿಗೆ ಅವರನ್ನು ನಾನು ತಹಶೀಲ್ದಾರ್ ಕಚೇರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೇರ 15 ಕಿಲೋಮೀಟರ್ ದೂರ ಇದೆ. ಒಂದು ಭರವಸೆ ಇಡಿ, ಇದನ್ನು ನಾನು ಫಾಲೋಅಪ್ ಮಾಡ್ತೀನಿ. ಆ್ಯಂಡ್ ಎಚ್.ಕೆ. ಪಾಟೀಲ್ ಅವರ ಗಮನಕ್ಕೂ ತರ್ತೀನಿ, ಗೋವಿಂದ ರೆಡ್ಡಿ ಅವರ ಗಮನಕ್ಕೂ ತರ್ತೀನಿ. ಶ್ರೀನಿವಾಸ ಮೂರ್ತಿ ತಹಶೀಲ್ದಾರ್ ಅವರು ಒಂದು ಮಾತು ಹೇಳಿದ್ದಾರೆ. ಆಮೇಲೆ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಸಾಲ್ವ್ ಮಾಡಬೇಕು. ಪ್ರತಿಯೊಂದಕ್ಕೆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇದೆಯಲ್ವಾ. ಆಮೇಲೆ BN ಬಚ್ಚಿನಹಳ್ಳಿ, ನಾಗಾವಿ PDO, ನಿಮ್ಮ ಜವಾಬ್ದಾರಿ ಕೂಡ ಇದೆ. ಬಚ್ಚಿನಹಳ್ಳಿ ಅವರೇ, ನೀವೀಗ ಫೋನ್ ಸಿಗ್ತಾ ಇಲ್ಲ, ಕಟ್ ಮಾಡ್ತಾ ಇದ್ರೆ ಎಲ್ಲ ಓಕೆ, ನಾನು ಅದರ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ. ಆದರೆ ಈಗ ತಹಶೀಲ್ದಾರ್ ಬಳಿ ಹೋದ ನಂತರ ಕೂಡ ಈ ತಾಯಿಗೆ 91 ವರ್ಷದ ಅಜ್ಜಿಗೆ ದುಡ್ಡು ಸಿಕ್ಕಿಲ್ಲ ಅಂತಂದರೆ, ಆಮೇಲೆ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಕ್ಕಿಲ್ಲ ಅಂತಂದರೆ, ಅವರಿಬ್ಬರ ಪೆನ್ಷನ್ ಸಿಕ್ಕಿಲ್ಲ ಅಂತಂದರೆ, ನೀವು ನೆನಪಿಟ್ಕೊಳ್ಳಿ, ಯಾವುದೇ ಹಂತಕ್ಕೂ ಹೋಗೋದಕ್ಕೂ ನಾನು ರೆಡಿ. ನಿಮ್ಮ ವಿರುದ್ಧ ಯಾವುದೇ ಹಂತಕ್ಕೆ ಹೋಗೋದಕ್ಕೂ ರೆಡಿ. ನಿಮ್ಮಂಥವ್ರಿಗೆ ಇರಬಾರ್ದು, ಕೆಲಸದಲ್ಲಿ ಇರಬಾರ್ದು. ಯಾರಿಗಾದರೂ ಬೇರೆ ಸಮಾಜದ ಕೆಲಸ ಮಾಡೋರಿಗೆ ಬಿಟ್ಕೊಡಿ. ಆರಾಮ್ಸೆ ಕೂತ್ಕೊಂಡು ಸರ್ಕಾರಿ ಸೌಲಭ್ಯಗಳನ್ನು ಪಡ್ಕೊಂಡು ನಮಗೆ ಬೇಕಾಗಿಲ್ಲ. ರೆಬೆಲ್ಲೆ ಆಯಿತಾ? ಕರ್ಕೊಂಡು ಹೋಗ್ತಾ ಇದ್ದೀವಿ ತಹಶೀಲ್ದಾರ್ ಕಚೇರಿಗೆ. ವಿಶ್ವಾಸ ಇದೆ ನನಗೆ ಈ ಕೆಲಸ ಆಗತ್ತೆ ಅಂತೇಳಿ. ನಾಳೆ ಅಪ್ಡೇಟ್ ಕೊಡ್ತೀನಿ ಖಂಡಿತವಾಗ್ಲೂ.